ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಸವಳು ಗಣಿಗಾರಿಕೆ ತಡೆಯುವಂತೆ ದೂರು ಸಲ್ಲಿಸಿದರೆ ಮನೆ ಜೀವ ಬೆದರಿಕೆ ಹಾಕಿದ್ದಾರೆ. ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮುಖಂಡರಾದ ಮಾರುತಿ ಗಂಜಿ ಗಿರಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಕಾಪುರ ಗ್ರಾಮ ಸರ್ಕಾರಿ ಜಮೀನು ಸರ್ವೆ ನಂಬರ್ 74ರಲ್ಲಿ ಸರ್ಕಾರಿ ಭೂಮಿ ಹಾಗೂ ಸರ್ವೆ ನಂಬರ್ 76ರಲ್ಲಿ ಸರ್ಕಾರಿ ಜಮೀನು ಜಮೀನಿನಲ್ಲಿ ಅಕ್ರಮವಾಗಿ ಸವಳು ಮಣ್ಣಿನ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ಧ ಪತ್ರಿಕೆಯಲ್ಲಿ ತಿಳಿಸಿದ್ದಕ್ಕೆ ನನ್ನ ಮೇಲೆ ಬೆದರಿಕೆ ಹಾಕಿದ್ದಾರೆ, ಸಂವಿಧಾನಿಕ ಪದಗಳನ್ನು ಮಾತನಾಡಿದ್ದಾರೆ ಎಂದು ಆರೋಪ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಅಂತಂದ್ರೆ ಸರ್ಕಾರ ಜಮೀನಿನಲ್ಲಿ ಏನು ಅಕ್ರಮ ಸವಳು ಗಣಿಗಾರಿಕೆ ತಡೆಯುವಂತೆ ದೂರು ಸಲ್ಲಿಸಿದ್ರೆ ಮನೆಗೆ ಹೋಗಿ ಜೀವ ಬೆದರಿಕೆ ಹಾಕಿರ್ತಾರೆ. ಅದಕ್ಕೆ ಅವ್ರಿಗೆ ರಕ್ಷಣೆ ಕೊಡಬೇಕು. ಮತ್ತು ಯಾರು ಜೀವ ಬೆದರಿಕೆ ಹಾಕ್ಯಾರ ಅವರಿಗೆ ಏನು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇದು ಚಿಂಚೋಳಿ ತಾಲೂಕಿನ ಏನು ಸುಲೇಪೇಟ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಕಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 74 ಹಾಗೂ 74 ಮತ್ತು 76ರಲ್ಲಿ ಸುಮಾರು 33 ಎಕರೆ ಸರ್ಕಾರಿ ಜಮೀನು ಇರ್ತದೆ. ಅದ್ರಾಗ 15 ಎಕರೆ ಗೋಮಾಳ ಜಮೀನು ಇರ್ತದೆ. ಇದ್ರಾಗ ಪ್ರಭಾವಿ ವ್ಯಕ್ತಿಗಳು, ಸ್ಥಳೀಯ ಸುಲೇಪೇಟ್ ಪ್ರಭಾವಿ ವ್ಯಕ್ತಿಗಳು ಪಕ್ಕ ತೆಲಂಗಾಣದ ರಾಜ್ಯದ ವ್ಯಕ್ತಿಗಳ ಸೇರಿಕೊಂಡು ಸರ್ಕಾರಿ ಜಮೀನು ಲೂಟಿ ಮಾಡ್ಲತ್ತಾರ. ಅದಕ್ಕಿದು ತಡಿಬೇಕು ಅಂಥೇಳಿ ಚೇತನ್ ಅಣವಾರ್ ಯಕಾಪುರ ಅವರು ತಹಶೀಲ್ದಾರ್ ಅವರಿಗೆ ಒಂದು ಅರ್ಜಿ ಕೊಟ್ಟಿರ್ತಾರೆ. ಆ ಅರ್ಜಿ ಕೊಟ್ಟದ 1-2 ದಿವಸಕ್ಕೆ ಒಂದು ಕನ್ನಡ ದಿನಪತ್ರಿಕೆಯಲ್ಲಿ ಲೇಖನ ಪ್ರಕಟ ಆಗ್ತದೆ. ಆ ಲೇಖನ ಪ್ರಕಟಣೆ ಆದ ದಿನ ರಾತ್ರಿ 1:00ಗೆ ಅವ್ರ ಮನೆಗೆ ಹೋಗಿ ತಟ್ಟಿ ಬಡ್ದು ಅವರಿಗೆ ಜೀವ ಬೆದರಿಕೆ, ನೀನು ಅಧಿಕಾರಿಗಳೇ ನಮಗೆ ಯಾರೂ ಕೇಳಲ್ಲ, ನೀ ಯಾರು ಕೇಳಕ್ಕ, ನಿನಗೆ ಜೀವ ತೆಗಿತೀವಿ, ಇದ್ರ ಬಗ್ಗೆ ಧ್ವನಿ ಬಿಚ್ಚಬಾರ್ದು ಅಂಥೇಳಿ ಅವ್ರಿಗೆ ಜೀವ ಬೆದರಿಕೆ ಹಾಕಿರ್ತಾರೆ. ಇದರಿಂದ ವಯಸ್ಸಾದಂಥ ಅವ್ರ ತಂದೆ ತಾಯಿ ಮಾನಸಿಕವಾಗಿ ಏನು ನೊಂದುಕೊಂಡಾರ. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ಹಲವಾರು ಸಂಘಟನೆಗಳು, ಈಗ ನಾವು ಕೂಡ ಭಾರತ ಮುಕ್ತಿ ಮೋರ್ಚಾದ ವತಿಯಿಂದ ಬೆಂಗಳೂರು ರಾಜ್ಯ ಏನು ಡೈರೆಕ್ಟರ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ನಾವು ಕೂಡ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಸುಲೇಪೇಟ್, ಕೊರವಿ, ಪೆಂಚನಪಳ್ಳಿ, ಯಕಾಪುರ್, ಕುಡಳಿ ಹಿಂಗೆ ಸುಮಾರು ಹಳ್ಳಿಗಳಲ್ಲಿ ಏನು ಅಕ್ರಮ ಸವಳು ಗಣಿಗಾರಿಕೆ ನಡೆದದ. ಇದು ಅಧಿಕ ಭಾರವಾಗಿ ಇವತ್ತು ಮೈನಿಂಗ್ದು ರಾಯಲ್ಟಿ 25 ಟನ್ ಕೊಡ್ತಾರೆ. ಆದ್ರೆ ಇವರು ಟಿಪ್ಪರ್ದಾಗ 55ರಿಂದ 60 ಟನ್ ಮ್ಯಾಲದು ಮುಚ್ಚಳ ಏನು ಪರದಿ ಹಾಕ್ಲಾರ್ದಂಗೆ ತೊಗೊಂಡು ಹೋಗೋ ಅಧಿಕ ವೇಗವಾಗಿ ನಡೆಸ್ತಾರೆ. ಅದು ಹೆಂಟಿಗಳು ಅನೇಕ ರೈತರ ಮೇಲೂ ಬಿದ್ದವ, ಕಾರಿನ ಮೇಲೂ ಬಿದ್ದವ, ಅಲ್ಲಿ ಶಾಲಾ ವಿದ್ಯಾರ್ಥಿಗಳ ಮೇಲೂ ಬಿದ್ದು ಅದು ರಟಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಪ್ರಕರಣ ಕೂಡ ದಾಖಲಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸುಲೇಪೇಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ಎಷ್ಟು ಜನ ಮೈನಿಂಗ್ ಪರ್ಮಿಷನ್ ತೊಗೊಂಡಾರ ಸವಳು ಗಣಿಗಾರಿಕೆ ನಡೆಸ್ಲಕ್ಕಂತ ಕೇಳಿದಾಗ 2 ಹೆಸರು ಕೊಟ್ಟಿರ್ತಾರೆ. ಒಂದು ತಾಹಿರ್ ಪಟೇಲ ಮತ್ತು ಇನ್ನೊಂದು ಇಲಾಯತ್ ಅಲಿ ಅಂಥೇಳಿ. ಇವ್ರಿಗೆ ಬಿಟ್ಟು ಮತ್ತೆ ಯಾರು ಅಲ್ಲಿ ಸವಳಿನ ಗಣಿಗಾರಿಕೆ ಅನುಮತಿ ತೊಗೊಂಡಿಲ್ಲ ಅಂಥೇಳಿ. ಇವತ್ತು ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸುತ್ತಮುತ್ತ ನೋಡಿದಾಗ ನಾಯಿ ಕೊಡೆಗಳಪ್ಲೇನೆ ಎಲ್ಲೆಂದರಲ್ಲಿ ಸವಳಿಂದು ತೆಲಂಗಾಣ ರಾಜ್ಯದಲ್ಲಿಂದ ಬಂದು ಸ್ಥಳೀಯರು ಏನು ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾನುಗಟ್ಟಲೆ ಏನು ನಷ್ಟವನ್ನು ಉಂಟು ಮಾಡಿ ಹಗಲತ್ತ ನಿರ್ಭಯವಾಗಿ ಅಕ್ರಮವಾಗಿ ಸವಳು ಗಣಿಗಾರಿಕೆ ತೆಗಿಲತ್ರ. ಅದಕ್ಕೆ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಕ್ಕಂತಹ ಏನು ಅವ್ಯವಹಾರ ಮಾಡ್ಲತ್ತಾರ ಅವ್ರ ಮೇಲೆ ಕ್ರಮ ತಗೋರಿ. ಯಾರು ಅದ್ರ ಬಗ್ಗೆ ಧ್ವನಿ ಎತ್ತಲತ್ತಾರ, ಅವ್ರಿಗೇನು ಜೀವ ಬೆದರಿಕೆ ಹಾಕ್ಲತ್ತಾರಲ್ಲ ಅಂಥವ್ರಿಗೆ ರಕ್ಷಣೆ ಕೊಡಬೇಕು. ಮತ್ತು ಅಂಥವ್ರಿಗೆ ಯಾರು ಜೀವ ಬೆದರಿಕೆ ಹಾಕ್ಯಾರ ಅವ್ರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಇವತ್ತಿನ ದಿವಸ ಎಲ್ಲ ಪತ್ರಿಕಾ ಮಾಧ್ಯಮದ ಮೂಲಕ, ವಿದ್ಯುನ್ಮಾನ ಮಾಧ್ಯಮದ ಮೂಲಕ ನಾವು ಜಿಲ್ಲಾ ಆಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS
ಅಬ್ರಾಡ್ನಲ್ಲಿ ಎನ್ಎಂಸಿ ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2 ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.